ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ಪುವರ್ ಗರ್ಲ್. ಸೊ ಇದ್ರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆ ಕುರಿತು ನಾವು ಚರ್ಚೆ ಮಾಡೋಣ. ಸೊ ಪದ್ಯದ ಹೆಸರು ಪುವರ್ ಗರ್ಲ್. ಸೊ ಪುವರ್ ಅಂದ್ರೆ ಬಡ ಅಥವಾ ಬಡತನ, ಬಡವ ಅನ್ನೋ ಅರ್ಥ ಆಗುತ್ತೆ. ಆದ್ರೆ ಈ ಪದ್ಯದ ಪ್ರಕಾರ ಈ ಪುವರ್ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಏನ್ ಮಾಡ್ಕೋಬೇಕಂದ್ರೆ ಅಸಹಾಯಕತೆ, ಒಂದು ಅಸಹಾಯಕ ಹೆಣ್ಣಿನ ಕತೆ. ಸೊ 10 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಕೇಳಿ ನಾ ಇಲ್ಲಿ ಕೊಡುವಂಥ ಕೀ ಉತ್ತರವನ್ನು ನೀವು ಬರೆದ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮೊದಲಿಗೆ ಒಂದಿಷ್ಟು ಕ್ವಶನ್ಸ್ ಎಕ್ಸಾಂಪಲ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೌ ಡಸ್ ದ ಸ್ಪೀಕರ್ ಯೂಸ್ ಎ ರಿಫ್ರೇನ್ ಪುವರ್ ಗರ್ಲ್ ಟು ಕನ್ವೆ ಬೋತ್ ಸಿಂಪತಿ ಅಂಡ್ ಶೇರ್ಡ್ ಎಕ್ಸ್ಪೀರಿಯನ್ಸ್. ಸೊ ಸಿಂಪತಿಗೋಸ್ಕರ ಮತ್ತು ತನ್ನ ಎಕ್ಸ್ಪೀರಿಯನ್ಸ್, ತನಗಾಗಿರೋ ಪ್ರೀತಿಯಲ್ಲಿ ತನಗಾಗಿರೋ ಅನುಭವವನ್ನ ಹೇಗೆ ಹೇಳ್ತಾಳೆ, ಎಕ್ಸ್ಪ್ರೆಸ್ ಮಾಡ್ತಾಳೆ. ವಾಟ್ ಡಸ್ ದ ಸ್ಪೀಕರ್ ಪ್ರಿಡಿಕ್ಷನ್ ಅಬೌಟ್ ದ ನ್ಯೂ ಗರ್ಲ್ ರಿವೀಲ್ ಅಬೌಟ್ ಲವ್ ಅಂಡ್ ಹಾರ್ಟ್ ಬ್ರೇಕ್. ಹೊಸದಾಗಿರುವಂತಹ ಹುಡುಗಿಯ ಬಗ್ಗೆ ಕವಿಯ ಅಭಿಪ್ರಾಯ ಏನು. ಎಕ್ಸ್ಪ್ಲೋರ್ ದ ಹೌ ದ ಸ್ಪೀಕರ್ ಹಾರ್ಟ್ ಬ್ರೇಕ್ ಇನ್ಫ್ಲುಯೆನ್ಸಸ್ ಹರ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆಫ್ ದ ನ್ಯೂ ಗರ್ಲ್ಸ್ ಸಿಚುವೇಶನ್. ತನಗಾಗಿರುವಂಥ ಹಾರ್ಟ್ ಬ್ರೇಕ್ನಿಂದ ಹೊಸದಾಗಿ ಬಂದಿರುವಂಥ ಹುಡುಗಿಗೆ ಏನಾಗ್ಬೋದು ಅನ್ನೋ ಸಿಚುವೇಶನ್ ಆಕಿ ಪ್ರಿಡಿಕ್ಷನ್ ಮಾಡ್ತಾಳೆ. exam in the speaker sense of helpless and detachment throughout the poem. ಸೊ ಇಡೀ ಪದ್ಯದಲ್ಲಿ ಕವಿಗಿರುವಂಥ ಅಸಹಾಯಕತೆ ಬಗ್ಗೆ ಮತ್ತು ಕವಿ ಇಟ್ಟಿರುವಂಥ ಆಲೋಚನೆ ಬಗ್ಗೆ ನಮಗೆ ವಿವರಿಸಿರಿ. ವಾಟ್ ರೋಲ್ ಡಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ಲೇ ಇನ್ ದ ಪೋಯಮ್. ಸೊ ಈ ಪದ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಪುವರ್ ಗರ್ಲ್ ಅಂದ್ರೆ ಒಂದು ಅಸಹಾಯಕ ಹೆಣ್ಣು. ಈ ಪದ್ಯವನ್ನ ಬರೆದವ್ರ ಬಗ್ಗೆ ನೀವು ಫಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ. ಒಂದು 4 ರಿಂದ 5 ಲೈನ್ ಕಂಪಲ್ಸರಿ ನೀವು ಪೋಯೆಟ್ ಬಗ್ಗೆ 10 ಮಾರ್ಕ್ಸ್ ಅಲ್ಲಿ ಬರೀಲೇಬೇಕು. ದ ಪೋಯಮ್ ಪುವರ್ ಗರ್ಲ್ ವಾಸ್ ರಿಟನ್ ಬೈ ಮಾಯಾ ಆಂಜಿಲೋ. ಈ ಪುವರ್ ಗರ್ಲ್ ಅನ್ನೋ ಪದ್ಯವನ್ನು ಬರೆದವರು ಮಾಯಾ ಆಂಜಿಲೋ. ಶಿ ವಾಸ್ ಅನ್ ಇನ್ಫ್ಲುಯೆಂಟಲ್ ಅಮೇರಿಕನ್ ಪೋಯೆಟ್, ಮೆಮರಿಸ್ಟ್, ಆಕ್ಟ್ರೆಸ್ ಅಂಡ್ ಸಿವಿಲ್ ರೈಟ್ ಆಕ್ಟಿವಿಸ್ಟ್. ಇವಳೊಬ್ಬಳು ಅಮೆರಿಕಾದ ಬರಹಗಾರಳು ಮತ್ತು ಅದಷ್ಟೇ ಅಲ್ಲದೆ ಇವಳೊಬ್ಳು ಆಕ್ಟರ್ ಕೂಡ ಹೌದು ಮತ್ತು ಆಕ್ಟಿವಿಸ್ಟ್ ಕೂಡ ಹೌದು. ಶಿ ವಾಸ್ ಅನ್ ಆಂಕರ್, ಎ ಸಿಂಗರ್ ಅಂಡ್ ಡೈರೆಕ್ಟರ್. ಸೊ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ, ಆಂಕರ್ ಕೂಡ ಹೌದು ಇವರು, ಮತ್ತು ಸಿಂಗರ್ ಹಾಡುಗಾರ ಹೌದು, ಡೈರೆಕ್ಟರ್ನು ಹೌದು. ಹರ್ ಫೇಮಸ್ ವರ್ಕ್ಸ್ ಆರ್ ಜಸ್ಟ್ ಗಿವ್ ಮೀ ಎ ಕೂಲ್ ಡ್ರಿಂಕ್ ಆಫ್ ವಾಟರ್, ಫೆನಾಮಿನಲ್ ವುಮನ್, ಸೆಲೆಬ್ರೇಟ್ ಬ್ಲ್ಯಾಕ್ ಕಲ್ಚರ್, ಸೋಷಿಯಲ್ ಜಸ್ಟಿಸ್. ದೀಸ್ ಆರ್ ಹರ್ ಇಂಪಾರ್ಟೆಂಟ್ ಫೇಮಸ್ ವರ್ಕ್ಸ್, ಫೇಮಸ್ ಬುಕ್ಸ್ ಶಿ ಪಬ್ಲಿಷ್ಡ್. ದ ಪೋಯಮ್ ವಾಸ್ ಟೇಕನ್ ಫ್ರಮ್ ಫೆನಾಮಿನಲ್ ವುಮನ್. ಈ ಪದ್ಯವನ್ನು ಫೆನಾಮಿನಲ್ ಅನ್ನೋ ವುಮನ್ ಅನ್ನೋ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಈ ಒಂದು 4 ರಿಂದ 5 ಲೈನ್ ನೀವು ಪೋಯೆಟ್ ಬಗ್ಗೆ ಬರೆದು ಮೊದಲಿಗೆ ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕು. ಡೈರೆಕ್ಟ್ ಆಗಿ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಬಾರ್ದು. ದ ಸೆಕೆಂಡ್ ಸ್ಟೆಪ್ ಈಗ ಸ್ಮಾಲ್ ಬೇಸಿಕ್ ಇಂಟ್ರೊಡಕ್ಷನ್. ದ ಪೋಯಮ್ ಈಸ್ ಅಬೌಟ್ ಹರ್ ಸೆಲ್ಫ್ ಇನ್ ದ ಪೋಯಮ್. Poor girl refers to the new lover of her ex-boyfriend. She planning of a bitter of love on the emotional pain of being betrayed by her ex-lover. The speaker expresses sympathy for the new girl, calling her poor girl. ಈ ಪದ್ಯ ಕವಿ ತಾನೇ ಹೇಳ್ತಾ ಇದ್ದಾಳೆ. ಸೊ ಇದರಲ್ಲಿರುವಂಥ ಪುವರ್ ಗರ್ಲ್ ಯಾರಂದ್ರೆ ಈ ಕವಿಯ ಹಳೆಯ ಪ್ರೇಮಿಯ ಹೊಸ ಪ್ರೇಯಸಿ. ಅಂದ್ರೆ ಈ ಕವಿ ಯಾರಿಗೆ ಪುವರ್ ಗರ್ಲ್ ಅಂತ ಕರಿತಾ ಇದ್ದಾಳೆ ಅಂದ್ರೆ ಹೊಸದಾಗಿ ಪ್ರೀತಿಸ್ತಾ ಇರುವಂತ ಹುಡುಗಿಗೆ ಕರಿತಾ ಇದ್ದಾರೆ. ಸೊ ಈ ಕವಿ ಏನಿದ್ದಾನೆ ಇವಳಿಗೆ ಇರುವಂತ ಲವರ್ ಅಂದ್ರೆ ಪ್ರೇಮಿ, ಅವನು ಇವಳನ್ನ ಬಿಟ್ಟು ಇನ್ನೊಬ್ಬಳನ್ನ ಪ್ರೀತಿಸ್ತಾ ಇದ್ದಾನೆ. ಸೊ ಆ ಹುಡುಗಿಗೆ ಇವಳು ಪುವರ್ ಗರ್ಲ್ ಅಂತ ಕರಿತಾ ಇದ್ದಾಳೆ. ಶಿ ಪೇಂಟಿಂಗ್ ಆಫ್ ಅ ಬಿಟರ್ ಆಫ್ ಲವ್ on the emotional pain of being betrayed by an ex-lover. ಸೊ ಈ ಪದ್ಯದ ತುಂಬ ತನಗಾದಂತಹ ಮೋಸ ನೋವುಗಳನ್ನ ನಮಗೆ ತಿಳಿಸ್ತಾ ಇದ್ದಾಳೆ. ದ ಸ್ಪೀಕರ್ ಎಕ್ಸ್ಪ್ರೆಸ್ ಸಿಂಪತಿ ಫಾರ್ ದ ನ್ಯೂ ಗರ್ಲ್. ಹೊಸದಾಗಿ ಪ್ರೀತಿಸ್ತಾ ಇರುವಂತಹ ಹುಡುಗಿ ಬಗ್ಗೆ ಇವಳಿಗೆ ಕರುಣೆ ಇದೆ, ಸಿಂಪತಿ ಇದೆ. ಶಿ ರೀಕಾಲ್ಸ್ ಹರ್ ಓನ್ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಡಿಸೀವ್ಡ್ ಬೈ ದಿ ಸೇಮ್ ಮ್ಯಾನ್. ಮೋಸಗೊಳಿಸಿದಂಥ ವ್ಯಕ್ತಿಯ ಬಗ್ಗೆ ಇವಳು ಅವಳಿಗೆ ಅಂದರೆ ಹೊಸದಾಗಿ ಪ್ರೀತಿಸ್ತಾ ಇರುವಂಥ ಹುಡುಗಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆಸ್ಕ್ ದ ಅದರ್ ಗರ್ಲ್ಸ್ ಅನ್ಕಂಡೀಷನಲ್ ಲವ್, ಡಿಸೆಂಡಿಂಗ್ ಹರ್ ಆಸ್ ಹ್ಯಾಂಗಿಂಗ್ ಆನ್ ದ ಮ್ಯಾನ್ಸ್ ವರ್ಲ್ಡ್. ನೌ ರಿಯಲೈಸ್ ದಟ್ ಶಿ ಅಂಡರ್ಸ್ಟ್ಯಾಂಡ್ ದ ಮ್ಯಾನ್ಸ್ ಟ್ರೂ ನೇಚರ್ ವೈಲ್ ದ ನ್ಯೂ ಗರ್ಲ್ ರಿಮೇನ್ಸ್ ಬ್ಲೈಂಡೆಡ್ ಬೈ ಲವ್. ಯಾವಾಗ ಅವಳು ಮೋಸಕ್ಕೊಳಗಾದ್ಲು ಆಗ ಇಲ್ಲಿರುವಂಥ ಜಗತ್ತಿನ ಪುರುಷರಿಗಿರುವಂತಹ ಸ್ವಭಾವವನ್ನು ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ಇವಳು ಕೂಡ ಮೋಸ ಹೋಗ್ತಾಳೆ ಅನ್ನೋದು ಗೊತ್ತಿದೆ, ಆದರೆ ಹೊಸದಾಗಿರುವಂಥ ಹುಡುಗಿ ಏನಿದ್ದಾಳೆ ಅವಳಿಗೆ ಇದರ ಎಚ್ಚರಿಕೆ ಇಲ್ಲ.
ಅವಳು ಇವನ ಪ್ರೀತಿಯಲ್ಲಿ ಮುಳುಗಿದ್ದಾಳೆ. ಈ ಪದ್ಯದಲ್ಲಿ ಐ ರೆಫರ್ಸ್ ಟು ಪೋಯೆಟ್. ಈ ಪದ್ಯದಲ್ಲಿ ಐ ಅನ್ನೋ ಪದ ಪೋಯೆಟ್ನ ಸೂಚಿಸುತ್ತೆ. ಯು ಅನ್ನೋ ಶಬ್ದ ಎಕ್ಸ್ ಲವರ್ ಮಾಜಿ ಪ್ರೇಮಿಯನ್ನು ಸೂಚಿಸುತ್ತೆ. ಪುವರ್ ಗರ್ಲ್ ಹೊಸದಾಗಿ ಪ್ರೇಮಿಸ್ತಾ ಇರುವಂಥ ಪ್ರೇಯಸಿ ಬಗ್ಗೆ ಇದೆ. ಇನ್ನು ಪೋಯಮ್ನ ಎಕ್ಸ್ಪ್ಲನೇಷನ್. ಪೋಯೆಟ್ ಸೇಸ್ ದ್ಯಾಟ್ ಹರ್ ಎಕ್ಸ್ ಲವರ್ ಹ್ಯಾಡ್ ಗಾಟ್ ಅನದರ್ ಲವ್. ಕವಿ ಹೇಳ್ತಾಳೆ ಅವಳ ಪ್ರೇಮಿ ಇನ್ನೊಂದು ಹೊಸ ಪ್ರೇಮವನ್ನು ಹುಡುಕಿಕೊಂಡಿದ್ದಾನೆ. ಆ್ಯಂಡ್ ಆಲ್ರೆಡಿ ನೌ ಇಟ್, ಅದು ಅವಳಿಗೆ ಗೊತ್ತಾಗಿದೆ. ಶಿ ಹ್ಯಾಡ್ ಗಾಟ್ ಹರ್ಟ್, ಇದರಿಂದ ಅವಳಿಗೆ ನೋವಾಗಿದೆ. ಶಿ ಹ್ಯಾಸ್ ಬೀನ್ ರಿಪ್ಲೇಸ್ಡ್, ಅವಳ ಜಾಗವನ್ನು ಮತ್ತೊಬ್ಬರಿಂದ ತುಂಬಲಾಗಿದೆ. ಪೋಯೆಟ್ ಡೋಂಟ್ ನೋ ವಾಟ್ ಹಿಸ್ ಪ್ರಾಬ್ಲಮ್ ವಿತ್ ಹರ್ ಲವ್. ಕವಿಗೆ ಗೊತ್ತಿಲ್ಲ ಯಾಕೆ ಅವನು ಇವಳನ್ನು ಬಿಟ್ಟಿದ್ದಾನೆ, ಯಾಕೆ ಇವಳ ಪ್ರೇಮವನ್ನು ತಿರಸ್ಕಾರ ಮಾಡಿದ್ದಾನೆ, ಇವಳ ಪ್ರೇಮದಲ್ಲಿರುವಂಥ ಕೊರತೆ ಏನು ಕವಿಗೆ ಗೊತ್ತಿಲ್ಲ. ಹಿ ಲುಕ್ ನ್ಯೂ ಗರ್ಲ್ ಫಾರ್ ಲವ್, ಅವನು ಹೊಸ ಹುಡುಗಿಯನ್ನ ತನ್ನ ಪ್ರೇಮಕ್ಕಾಗಿ ಪ್ರೀತಿಗಾಗಿ ಹುಡುಕಿಕೊಂಡಿದ್ದಾನೆ. ಶಿ ಈಸ್ ಆಲ್ಸೋ ಫಾಲಿಂಗ್ ಫಾರ್ ಹಿಮ್, ಅವಳು ಕೂಡ ಇವನಿಗೋಸ್ಕರ ಪ್ರೀತಿಸ್ತಾ ಇದ್ದಾಳೆ, ಇವನನ್ನ ಪ್ರೀತಿಸ್ತಾ ಇದ್ದಾಳೆ. ಶಿ ಈಸ್ ಅಡೋರಿಂಗ್ ಯು ಲೈಕ್ ಮೀ, ಅವನು ನಿನ್ನನ್ನು ಅಂದ್ರೆ ಅವಳು ಕೂಡ ಇವನಷ್ಟೇ ನಂಬುತ್ತಾಳೆ. ಶಿ ಹ್ಯಾಂಗ್ಸ್ ಆನ್ ಯುವರ್ ವರ್ಡ್ಸ್, ಆ ಹಳೆ ಪ್ರೇಮಿಯ ಶಬ್ದಗಳಿಗೆ ಮಾತುಗಳಿಗೆ ಅವಳು ಕೂಡ ನಂಬ್ತಾ ಇದ್ದಾಳೆ, ಮೋಸ ಹೋಗ್ತಾ ಇದ್ದಾಳೆ. ಬಟ್ ಶಿ ಡಸಂಟ್ ನೌ ದೇ ಆರ್ ನಾಟ್ ಟ್ರೂ, ಹೊಸದಾಗಿ ಪ್ರೇಮಿಸ್ತಿರುವಂಥ ಹುಡುಗಿಗೆ ಗೊತ್ತಿಲ್ಲ ಇವನ ಮಾತುಗಳು ನಿಜವಲ್ಲ. ನ್ಯೂ ಲವರ್ ಅಂಡರ್ಸ್ಟ್ಯಾಂಡ್ಸ್ ಯು ಆರ್ ಗುಡ್ ಸೋಲ್ ಪರ್ಸನ್ ಜಸ್ಟ್ ಲೈಕ್ ಐ ಡಿಡ್. ಸೊ ನಾನು ಹೇಗೆ ನಂಬಿದೆ ಅದೇ ರೀತಿ ಹೊಸ ಹುಡುಗಿ ನಿನ್ನನ್ನು ನಂಬ್ತಾ ಇದ್ದಾಳೆ. ಕನ್ಕ್ಲೂಷನ್ ಬರಿಬೇಕು. ಎಂಡ್ ಆಫ್ ದ ಪೋಯಮು, ಎಂಡ್ ಪೂರ್ತಿ ಎಂಡ್ ಹೇಗೆ ಮಾಡಬೇಕು. ದ ಪೋಯೆಟ್ ನೌ ದ್ಯಾಟ್ ಎಕ್ಸ್ ಲವರ್ ವುಡ್ ಲೀವ್ ದ ನ್ಯೂ ಲವರ್. ಪೋಯೆಟ್ಗೆ ಗೊತ್ತಿದೆ ಇವಳನ್ನು ಹೇಗೆ ಬಿಟ್ಟಿದ್ದಾನೆ, ಹಾಗೆ ಆ ಹೊಸ ಪ್ರೇಮಿಯನ್ನು ಒಂದು ದಿನ ಮೋಸ ಮಾಡಿ ಇವನು ಬಿಡ್ತಾನೆ. ಆಲ್ಸೋ ಆ್ಯಂಡ್ ಶಿ ಆಲ್ಸೋ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದ ಚೀಟಿಂಗ್. ಇವಳನ್ನು ಬಿಟ್ಟಿದ್ದಕ್ಕೋಸ್ಕರ, ಇವಳು ಮೋಸಗೊಳಿಸಿದ್ದಕ್ಕೆ ಕಾರಣ ಹೇಗೆ ಕವಿಗೆ ಗೊತ್ತಾಗಿಲ್ಲ, ಹಾಗೇನೆ ಆ ಹೊಸ ಪ್ರೇಯಸಿಗೂ ಕೂಡ ಇವನು ಯಾಕೆ ತನ್ನನ್ನು ಬಿಟ್ಟ ಅನ್ನೋದು ಗೊತ್ತಾಗೋದೇ ಇಲ್ಲ. ಹಿ ಲಿವ್ ನ್ಯೂ ಲವ್ ಆ್ಯಂಡ್ ಶಿ ವುಡ್ ಕ್ರೈ ಆ್ಯಂಡ್ ಬಿಕಮ್ ವಂಡರ್ ಆ್ಯಂಡ್ ಸ್ಟಾರ್ಟ್ ಸಿಂಗಿಂಗ್ ಜಸ್ಟ್ ಲೈಕ್ ಪೋಯೆಟ್. ಯಾವಾಗ ಅವನು ಹೊಸ ಪ್ರೇಮಿಯನ್ನು ಕೂಡ ಬಿಡ್ತಾನೆ, ಆಗ ಆ ಹೊಸ ಪ್ರೇಯಸಿ ಏನಿದ್ದಾಳೆ ಅವಳು ಇವಳ ಹಾಗೇನೆ ಪ್ರೀತಿಗೋಸ್ಕರ ಹಂಬಲಿಸ್ತಾಳೆ, ಪ್ರೀತಿಗೋಸ್ಕರ ಆಳ್ತಾಳೆ, ಪ್ರೀತಿಗೋಸ್ಕರ ಹಾಡು ಹಾಡ್ತಾಳೆ ಕವಿಯ ಹಾಗೆ. ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಎಕ್ಸ್ ಲವರ್ ಪ್ಯಾಟರ್ನ್ ಆಫ್ ಲಿವಿಂಗ್ ಪಾರ್ಟ್ನರ್ಸ್. ಸೊ ಹೇಗೆ ಕವಿಯನ್ನ ಬಿಟ್ಟ ಹಾಗೆ ಇವಳನ್ನು ಕೂಡ, ಹೊಸ ಲವರ್ನು ಕೂಡ ಅವನು ಬಿಡ್ತಾನೆ. ದ ನ್ಯೂ ಲವರ್ಸ್ ಇನ್ವಿಟೇಬಲ್ ಹಾರ್ಟ್ ಬ್ರೇಕ್. ಹೇಗೆ ಕವಿಗೆ ಈಗ ಮನಸ್ಸಿಗೆ ನೋವಾಗಿದೆ ಅವನು ಬಿಟ್ಟಾಗ, ಹಾಗೆ ಇವಳಿಗೂ ಕೂಡ ನೋವಾಗುತ್ತೆ. ದ ನ್ಯೂ ಲವರ್ಸ್ ಇವೆಂಚುವಲ್ ರಿಕವರಿ ಸಿಮಿಲರ್ ಟು ದ ಪೋಯೆಟ್. ಹೇಗೆ ಈಗ ಕವಿ ಅಳ್ತಾ ಇದ್ದಾಳೆ, ಹಾಡು ಬರಿತಾ ಇದ್ದಾಳೆ, ಹಾಡು ಹಾಡ್ತಾ ಇದ್ದಾಳೆ ದುಃಖದಿಂದ, ಅದೇ ರೀತಿ ಕೂಡ ಹೊಸ ಪ್ರೇಯಸಿನೂ ಕೂಡ ಮುಂದೆ ಪರಿಸ್ಥಿತಿ ಬರುತ್ತೆ. ದ ಇನ್ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಫಾರ್ ಚೀಟಿಂಗ್. ಕೊನೆಗೂ ಅವಳಿಗೆ ಗೊತ್ತಾಗೋದಿಲ್ಲ ಯಾಕೆ ನನ್ನನ್ನು ಈತ ಬಿಟ್ಟು ಹೋದ ಅನ್ನೋದು. ಸೊ ಈ ಪದ್ಯ ಪೂರ್ತಿ ತನ್ನ ಪ್ರಿಯಕರ ತನ್ನನ್ನು ಬಿಟ್ಟು ಹೋಗಿದ್ದಕ್ಕೋಸ್ಕರ ಕವಿ ದುಃಖದಲ್ಲಿ ಬರಿತಾ ಇದ್ದಾಳೆ. ಅವನು ಹೊಸ ಪ್ರೇಯಸಿನ ಇಷ್ಟಪಟ್ಟಿದ್ದಾನೆ, ಆ ಪ್ರೇಯಸಿ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಸೊ ಇದರ ಕನ್ನಡ ವಿವರಣೆ ಬಗ್ಗೆ ಹೋದರೆ, ಬಡ ಹುಡುಗಿ. ಕವಿ ಹೇಳುತ್ತಾಳೆ ತನ್ನ ಮಾಜಿ ಪ್ರೇಮಿಗೆ ಇನ್ನೊಂದು ಪ್ರೀತಿ ಸಿಕ್ಕಿದೆ. ಕವಿಗೆ ಗೊತ್ತಿಲ್ಲ ಏಕೆ ತನ್ನ ಮಾಜಿ ಪ್ರೇಮಿ ತನ್ನನ್ನು ತಿರಸ್ಕರಿಸಿದ್ದಾನೆ ಎಂದು. ಮಾಜಿ ಪ್ರೇಮಿ ತನ್ನ ಪ್ರೀತಿಯನ್ನು ಮತ್ತೊಬ್ಬರಲ್ಲಿ ಬದಲಾಯಿಸಿದ್ದಾನೆ. ತನ್ನ ಪ್ರೀತಿಯ ಸಮಸ್ಯೆ ಏನೆಂದು ಕವಿಗೆ ಗೊತ್ತಿಲ್ಲ. ಮಾಜಿ ಪ್ರೇಮಿ ಪ್ರೀತಿಗಾಗಿ ಹೊಸ ಪ್ರೇಮಿಯನ್ನು ಹುಡುಕಿಕೊಂಡಿದ್ದಾನೆ. ಅವಳು ಸಹ ಕವಿಯಂತೆ ಅವನನ್ನು ಪ್ರೀತಿಸುತ್ತಾಳೆ. ಅವನ ಪ್ರೀತಿಯ ಸುಳ್ಳು ಮಾತುಗಳಿಗೆ ಅವಳು ಕೂಡ ಅಂಟಿಕೊಂಡಿದ್ದಾಳೆ, ಆದರೆ ಅವು ನಿಜವಲ್ಲ ಎಂದು ಅವಳಿಗೆ ತಿಳಿದಿಲ್ಲ. ಹೊಸ ಪ್ರೇಮಿ ಕೂಡ ಕವಿಯಂತೆ ಒಳ್ಳೆಯ ಮಾಜಿ ಪ್ರೇಮಿಯನ್ನು ಒಳ್ಳೆಯ ವ್ಯಕ್ತಿ ಅಂದುಕೊಂಡಿದ್ದಾಳೆ. ಕವಿಗೆ ಗೊತ್ತಿದೆ ಹೊಸ ಪ್ರೇಮಿಯ ಮನಸ್ಸನ್ನು ಕೂಡ ಮುರಿಯುತ್ತಾನೆ ಎಂದು, ಆದರೆ ಕವಿಯು ಏನೂ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ತಿಳಿ ಹೇಳಲು ಪ್ರಯತ್ನಿಸಿದರೆ ಹೊಸ ಪ್ರೇಮಿ ತಪ್ಪಾಗಿ ತಿಳಿದುಕೊಳ್ಳುತ್ತಾಳೆ. ಕವಿಯಂತೆ ಹೊಸ ಪ್ರೇಮಿ ಪ್ರೀತಿಯಲ್ಲಿ ಬಡವಳೆ ಆಗಿದ್ದಾಳೆ. ಹೊಸ ಪ್ರೇಮಿ ಮೋಸ ಹೋಗುವುದು ಕವಿಗೆ ಗೊತ್ತಿದೆ. ಕವಿಗೆ ಗೊತ್ತು ಮಾಜಿ ಪ್ರೇಮಿ ಹೊಸ ಪ್ರೇಮಿಯನ್ನು ಬಿಟ್ಟು ಹೋಗುತ್ತಾನೆಂದು. ಮೋಸ ಹೋಗಿದ್ದರ ಹಿಂದಿನ ಕಾರಣ ಕವಿಯ ಹಾಗೆ ಹೊಸ ಪ್ರೇಮಿಗೂ ಗೊತ್ತಾಗುವುದಿಲ್ಲ. ಆಗ ಅವಳು ಕವಿಯಂತೆ ಅಳುತ್ತಾಳೆ, ಆಗ ಅವಳು ಕವಿಯಂತೆ ಆಶ್ಚರ್ಯಚಕಿತಳಾಗುತ್ತಾಳೆ, ಆಗ ಅವಳು ಕವಿಯಂತೆ ಹಾಡಲು ಪ್ರಾರಂಭಿಸುತ್ತಾಳೆ. ಇದಿಷ್ಟು ಪದ್ಯದ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್.
ಸೊ ಇದಿಷ್ಟು ನೀವು 10 ಮಾರ್ಕ್ಸ್ಗೆ ಬರೀಬೇಕಾಗಿರುವಂಥ ಯೂನಿವರ್ಸಿಟಿ ಕೀ ಆನ್ಸರ್ಸ್. ಇವುಗಳನ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಸಮ್ರಿ ಶಾರ್ಟ್ ಆಗಿದ್ರು ಕೂಡ ಅದು ಟೆಕ್ಸ್ಟ್ ಬುಕ್ನಲ್ಲಿರುವಂಥ ವರ್ಡ್ಸ್ನ ಬಳಸಿ ನೀವು ಬರೀಬೇಕಾಗತ್ತೆ. ಸೊ ಇದಿಷ್ಟು 10 ಮಾರ್ಕ್ಸ್ನ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಸಬ್ಜೆಕ್ಟ್ನ ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ PDF ನೋಟ್ಸ್ನ ಲಿಂಕ್ ಕೊಟ್ಟಿರ್ತೀವಿ. ಹಾಗೂ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಎಲ್ಲ 7 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಥ ಈಸಿಯಾದ ಕ್ಲಾಸ್ಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಡಿಯೋ ನೋಟ್ಸ್ ಇರುತ್ತೆ, ವಿಡಿಯೋ ನೋಟ್ಸ್ ಇರುತ್ತೆ, PDF ನೋಟ್ಸ್ ಇರುತ್ತೆ. 3 ಕ್ಲಾಸಸ್ನ ನೀವು ಆ್ಯಪ್ ಮೂಲಕ ಪಡ್ಕೋಬಹುದು. ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಬುಕ್ 7 ಸಬ್ಜೆಕ್ಟು ಒಂದೇ ಬುಕ್ನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಪ್ರಿಂಟ್ ಮಾಡಿದ್ವಿ. ಆ ಬುಕ್ ಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕ್ಲಾಸ್ನಲ್ಲಿ ಮತ್ತೊಂದು ಪದ್ಯದೊಂದಿಗೆ ಸಿಗೋಣ. ಧನ್ಯವಾದಗಳು.